ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರದೀಪ್ ಅರಸು ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಲೀಡರ್ ಟಿವಿ. ನಾವು ಇವಾಗ ಮಾರುತಿನಗರ BTM ವಿಧಾನಸಭಾ ಕ್ಷೇತ್ರದ ಮಾರುತಿನಗರ ಅಂತ ಒಂದು ಬಡಾವಣೆಗೆ ಬಂದಿದೀವಿ. ಇಲ್ಲಿ ನಿನ್ನೆ ರಾತ್ರಿ PG ನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಒಂದು ಘಟನೆ. 1:30 ಸುಮಾರು ಆಸ್ಪಾಸ್ನಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಒಬ್ಬ ವ್ಯಕ್ತಿ ಬಂದು ಮಲಗಿರುವಂತ PG ಮಲಗಿರುವಂತ ಹುಡುಗಿ 3ನೇ ಫ್ಲೋರ್ಗೆ ನಿಧಾನವಾಗಿ ಹೋಗಿ ಎಲ್ಲ ಬಾಕ್ಲುಗಳನ್ನ ಕ್ಲೋಸ್ ಮಾಡಿ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಆ ಹುಡುಗಿಗೆ ಗೊತ್ತಾಗಿ ಅವನ್ನ ಪ್ರಿಟೆಂಡ್ ಮಾಡಿ ಲೈಟ್ ಆನ್ ಮಾಡಕ್ ಹೋದಾಗ ಕುತ್ಕಿ ಇಸ್ಕಿ ಆ ಹುಡುಗಿಗೆ ಧಮಕಿಗೆ ಹಾಕ್ತಾನೆ. ನಾನು ಈ ರೀತಿ ಸಾಕಷ್ಟು PG ಹೋಗಿ ಈ ರೀತಿ ಹುಡುಗಿಗೆ ನಾನು ಅತ್ಯಾಚಾರ ಮಾಡಿದೀನಿ, ಸೊ ಈ ಮಾಡಿರೋದಕ್ಕೆ ಎಲ್ಲೂ ನನ್ನ ಮೇಲೆ ಏನು ಇದಾಗಿಲ್ಲ, ನಿನ್ನೂ ಬಿಡಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಮಾಡಿದಾಗ ಗಾಬರಿ ಆ ಹುಡುಗಿ ತಳ್ಳಿ ಲೈಟ್ ಆನ್ ಮಾಡಿ ಕಿರ್ಚಿದಾಗ ಬೇರೆ ಸಹಪಾಠಿಗಳು ಯಾರು ಇರ್ತಾರೆ PG ರೂಮ್ ನಲ್ಲಿ ಅವ್ರು ಹೊರಗ್ ಬಂದು ಕಿರ್ಚಿದಾಗ ಏನಾಗುತ್ತೆ, ಈತ ಓಡೋಗ್ತಾನೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಅವ್ರು ಕೆಲಸ ಮಾಡೋ ಅಂತ ಹಾಸ್ಪಿಟಲ್ ಅಲ್ಲಿ ಇರುವಂತ ಕೊಲೀಗ್ಗೆ ಫೋನ್ ಮಾಡಿ ಕರೆಸ್ತಾರೆ. ಅವರು 1:30 ಸುಮಾರು ಆಸ್ಪಾಸ್ಗೆ ಅವರು ಕೂಡ ಬಂದು ಇಲ್ಲಿ ಏನಾಗಿದೆ ಅಂತ ಇನ್ಸಿಡೆಂಟ್ ಅನ್ನ ಹೇಳ್ತಾರೆ. ಇವಾಗ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನಮಸ್ಕಾರ. ನಿಮ್ಮ ನಮಸ್ತೆ ಸರ್, ನಾನು ಶರತ್ ಅಂತ. ಶರತ್ ಅವರೇ, ನಿಮ್ಗೆ ಎಷ್ಟು ಗಂಟೆ ಕಾಲ್ ಬಂತು ಹುಡುಗಿಯಿಂದ? ಅರೌಂಡ್ 1:33. ಅವರು ನಿಮ್ ಕೊಲೀಗ? ಅವ್ರು ನಮ್ ಕೊಲಿಗೂ ನಮ್ ಸಂಸ್ಥೆಲೆ ಕೆಲಸ ಮಾಡೋದು. ಓಕೆ. ಅವ್ರಿಗೆ ಸಡನ್ ಫ್ರೆಂಡ್ ಆಗಿ ಮೀನ್ ಲೈಕ್ ಇಲ್ಲಿ ನಿಯರ್ ಬೈ ಇರೋದು ನಾವೇ. ಓಕೆ. ಫೋನ್ ಮಾಡಿದಾರೆ ನನ್ನ ಬಗ್ಗೆ. ಇಲ್ಲ, ಒಳ್ಳೇದೇನೆ. ನೀವು ಪಾಪ ಅಷ್ಟೊತ್ತಲ್ಲಿ ಬಂದು ಆ ಹುಡುಗಿಗೆ ಸೇಫ್ಟಿ ಆಗಿ ಏನ್ ನಡೆದಿದೆ ಅನ್ನೋದನ್ನ ಕೇಳಿದಿರಲ್ಲ. ಫೋನ್ ಮಾಡಿ ಫೋನ್ ಹಾಕಿದ್ರು, ಓಕೆ ಈ ತರ ಅರ್ಜೆಂಟ್ ಆಗಿ ಬನ್ನಿ, ಹಿಂಗ್ ಆಗಿದೆ, ಯಾರೋ ರೂಮ್ ಒಳಗೆ ಬಂದ್ಬಿಟ್ಟ ಅಂತ ಫೋನ್ ಹಾಕಿದ್ರು. ಓಕೆ. ನಾನು ನನ್ನ ತಮ್ಮನ ಕರ್ಕೊಂಡು ಇಮಿಡಿಯೇಟ್ ಆಗಿ ಬಂದೆ. ಬಂದು PG ಅವ್ರಿಗೆ ಕಾಲ್ ಮಾಡಿದೆ, ಅವ್ರ ಫೋನ್ ತೆಗಿಲಿಲ್ಲ. ಇವ್ರನ್ನ ಕೆಳಗ್ ಕರ್ಸಿದೆ, ಅವ್ರ ಬೈಕ್ ಹೊರಗೆ ಬರ್ಲಿಲ್ಲ. ಆಮೇಲೆ ನಾನು ನನ್ನ ತಮ್ಮ ಟಾರ್ಚ್ ಹಾಕೊಂಡ್ ಮೇಲೆ ಹೋದ್ವಿ. ಮೇಲೆ ಹೋಗಿ ಅವರು ಮತ್ತೆ ಅವ್ರ ಜೊತೆ ಸಹಪಾಠಿಗಳ ರೂಮ್ ಮೇಟ್ಸ್ ನ ಹೊರಗೆ ಕರ್ಕೊ ಬಂದ್ವಿ. ಅವ್ರು ಕರ್ಕೊ ಬಂದು ನಾನು ತಗೊಂಡೆ ಅವ್ರ ಸ್ಟೇಟ್ಮೆಂಟ್ ಏನಾಯ್ತು ಅಂತ ರೆಕಾರ್ಡ್ ಮಾಡ್ಕೊಂಡೆ. ಆಮೇಲೆ PG ಅವ್ರು ನೋಡಿದ್ರೆ ಅವ್ರದ್ದು ಡೋರ್ ಲಾಕ್ ಆಗಿತ್ತು. ಅವ್ನು ಬಂದವನು ಅವ್ರ ಡೋರ್ ಲಾಕ್ ಮಾಡಿದ್ದ. ಇವ್ರು ನನ್ನ ಫೋನ್ ರಿಸೀವ್ ಮಾಡಿದ್ರೆ ಒಳಗಿದ್ರು. ನಾನು ಕರ್ದಿ ಆಮೇಲೆ ಮಾತಾಡ್ಸಿ ಏನಾಯ್ತು, ಏನ್ ಹಿಂಗ ನಡೀತಾ ಇದಕ್ಕೆ ನಮಗೂ ಗೊತ್ತಿಲ್ಲ ಅಂದ್ರು. ಆಮೇಲೆ ಫುಟೇಜ್ ಚೆಕ್ ಮಾಡಿದ್ರೆ CCTV ಫುಟೇಜ್ ಅಲ್ಲಿ ಅವನು ಸುಮಾರು 1:20 ಇಲ್ಲಿ ಬಂದು ಎಲ್ಲ ಚೆಕ್ ಮಾಡಿ ಸರೌಂಡಿಂಗ್ಸ್ ಅಲ್ಲಿ ಎಲ್ಲ ಸುತ್ತಮುತ್ತ ನೋಡಿ, ಆಮೇಲೆ ಅದ್ ಹೇಗೆ ಅವ್ನ್ ಪ್ಲಾನ್ ಮಾಡಿದ ಅಂತ ಗೊತ್ತಿಲ್ಲ, ಅವ್ರನ್ನ ಫಾಲೋ ಮಾಡಿದ ಅಂತ ಗೊತ್ತಿಲ್ಲ, ಅವ್ನ್ ಯಾರಂತಾನೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಅವ್ರು ನನಗೆ ಹೇಳಿದ ಪ್ರಕಾರ ಅವ್ರನ್ನ ನೋಡಿದೀನಿ, ಎಲ್ಲೋ ಮತ್ತೆ PG ಅವರು ಅಂತ ಅನ್ಕೊಂಡ್ಬಿಟ್ರಂತೆ ಫಸ್ಟ್, ಬಟ್ ಅವರಲ್ಲ, ಅದು ಕನ್ಫರ್ಮ್ ಆಯ್ತು. ಬಟ್ ಅವರು ಡೋರ್ ಓಪನ್ ಮಾಡಿ ಅವ್ನು ಇಲ್ಲಿ ಬಂದು ಗೇಟ್ ಓಪನ್ ಮಾಡಿ ಸ್ಲೋ ಹೋಗೋದಾಗ್ಲಿ, ಲೈಟ್ ಆಫ್ ಮಾಡಿ ಎಂಟ್ರಿ ಕೊಡೋದಾಗ್ಲಿ, ಕೊನೆಗೆ ಅವ್ರ ರೂಮ್ ಒಳಗೆ ಹೋಗಿ ಲೈಟ್ ಎಲ್ಲ ಆಫ್ ಮಾಡಿ ಮತ್ತೆ ಹೊರಗ್ ಬಂದು ಎಲ್ಲ ಚೆಕ್ ಮಾಡಿ ಮತ್ತೆ ಹೋಗ್ತಾನೆ. ಆಮೇಲೆ ಅವರು ಕಿರ್ಚಕ್ ಹೋದಾಗ ಅವ್ರ ಗಂಟ್ಲನ್ನ ಇಟ್ಕೊಂಡು ಪ್ರೆಸ್ ಮಾಡಿದಾನೆ. ಆ ಪ್ರೆಸ್ ಮಾಡಿದಾಗ ಅವ್ರಿಗೆ ಕಿರ್ಚಕ್ ಹಾಕ್ದಿರ ಮತ್ತೆ ಕೈ ಹಿಂಗ್ ಒದ್ರಿ ಜೋರಾಗಿ ಕಿರ್ಸಿದಾಗ ಲೈಟ್ ಹಾಕಿದ ಕ್ಷಣ ಏನೋ ಪಕ್ಕದಲ್ಲಿ ಹುಡುಗಿರಿದಾರಲ್ಲ ಅವ್ರು ಇದ್ದಿದ್ದಕ್ಕೆ ಇವ್ರು ಇವತ್ತು ಬಚಾವಾಗಿದೆ. ಅದು ಆ ಸಂದರ್ಭದಲ್ಲಿ ಒಂದೇನೋ ಹೇಳ್ತಾನಂತೆ ಅಂತ ಹೇಳಿದ್ರು. ಅವನ್ ಬೇರೆ ಹೇಳಿಕೆ ಕೊಟ್ಟನಂತೆ, PGಗೆಲ್ಲ ಇಲ್ಲ ಹೇಗೆ ನಿನ್ಗೆ ಏನು ಗೊತ್ತಿಲ್ಲ, ಇಲ್ಲಿ ನಾವ್ ಎಲ್ಲಾರನು ಇಲ್ಲಿ ನೋಡ್ಬಿಟ್ಟಿದೀನಿ, ನೀನೇ ಇಲ್ಲಿ ಸ್ಪೆಷಲ್ ಅಲ್ಲ ಅಂತ ಬೇರೆ ಹೇಳದಂತೆ. ಇಲ್ಲಿ ಎಲ್ಲಾರನು ನೋಡ್ಬಿಟ್ಟು ಮಾಡಿದಾನೆ. ಅಂದ್ರೆ ಈ ರೀತಿ ಸಾಕಷ್ಟು ಬಾರಿ ಇದೇ ರೀತಿ PGಗೆ ಹೋಗಿ ಈತ ಕೆಲಸಗಳು ಮಾಡಿದಾನೆ ಅವ್ನು ಹೇಳಿಕೆ ಕೊಟ್ಟಿರುವಂತದ್ದು. ಇದು ನೋಡಿ ಎಷ್ಟು ಇದಿದೆ ಅಂದ್ರೆ ತುಂಬಾ ಡೇಂಜರಸ್ ಆಕ್ಚುಲಿ. ಇಲ್ಲಿ PGಗಳಲ್ಲಿ ಸಾಕಷ್ಟು ಈ ಭಾಗದಲ್ಲಿ ಏನಿಲ್ಲ ಅಂದ್ರೆ ಸರಿ ಸುಮಾರು ಒಂದು 400-500 ಮೇಲೆ PGಗಳು ಇರ್ಬೋದು ಈ ಬಡಾವಣೆ. ಎಂಟೈರ್ ಮಾರುತಿನಗರ್ BTM ಕ್ಷೇತ್ರದಲ್ಲಿ ಸಂವೇರ್ ಒಂದೂವರೆ ಸಾವಿರ PG ಇದೆ. ಅಂತದ್ರಲ್ಲಿ ಇವಾಗ ಅವನು ಹೇಳೋ ಪ್ರಕಾರ ಸಾಕಷ್ಟು PGಗಳಿಗೆ ಇದೇ ರೀತಿ ಹೋಗಿ ಮಾಡಿದಾನೆ ಅಂತ. ಅವ್ನು ತುಂಬಾ ಕ್ಯಾಶುಯಲ್ ಆಗಿ ಹೋಗ್ತಾನೆ, ಆರಾಮಾಗಿ ಹಿಡಿತಾನೆ, ಅವರು ಕಿರ್ಚಿದ ತಕ್ಷಣ ಓಡ್ ಬರ್ತಾನೆ ಅಷ್ಟೇ. ಅಲ್ಲ, ನನಗೆ ಒಂದು ಈ ತರ ಮಾಡಿದಾನೆ ಅಂದಾಗ PGಗಳಲ್ಲಿ ಎಲ್ಲೂ ಸೇಫ್ಟಿ ಇಲ್ವಾ? ಯಾರು ವಾಚ್ಮ್ಯಾನ್ ಗಳಿರಲ್ವಾ? ಒಬ್ರು ಗೇಟ್ ಮೇಲೆ ಹತ್ತಿನ ಹೋಗ್ಬೋದು, ಗೇಟ್ ಲಾಕ್ ಹಾಕಿದ್ರು. ನಾನು ಎಂಟ್ರಿ ಕೊಟ್ಟಾಗ್ಲೂ ಎಲ್ಲಾ ಫ್ಲೋರ್ಸ್ ಅಲ್ಲೂ ರೈಟ್ ಸೈಡ್ ಡೋರ್ ಓಪನ್ ಇತ್ತು, ಎಲ್ಲ ಓಪನ್ ಇತ್ತು. ಅವನ್ ಬಂದು ಕೆಲವು ಡೋರ್ಸ್ ನ ಲಾಕ್ ಮಾಡ್ದ. ಸೇಫ್ಟಿ ಇಲ್ಲ PGಗಳಲ್ಲಿ, ಸೇಫ್ಟಿ ಇಲ್ಲ. ಸೊ ಅದೇನೆ ಇವಾಗ ನೀವು ಕಂಪ್ಲೇಂಟ್ ನಿಮ್ ಕಡೆಯಿಂದ ಸ್ಟೇಷನ್ ನಿನ್ನೆ ಹೊಯ್ಸಳ ಫೋನ್ ಮಾಡಿದ್ರಲ್ಲ? ಹೌದು, ಆಕ್ಚುಲಿ ಇಲ್ಲಿ ಹೊಯ್ಸಳ ಗಾಡಿ ನಿಂತಿತ್ತು. ಹೌದು, ಅವ್ರಿಗೆ ಹೇಳಿದೆ, ಅವರು ಕಾನ್ಸ್ಟೇಬಲ್ ಯಾರೋ ಇದ್ರು, ಅವ್ರು ಇಮಿಡಿಯೇಟ್ ಆಗಿ ಬಂದ್ರು. ಬಂದು ನಾವ್ ಕರೆದ್ಮೇಲೆ ಬಂದ್ರು, ಇದೆಲ್ಲ ಆಗಿ ಒಂದ್ ಅರ್ಧ ಗಂಟೆಗೆ ಬಂದ್ರು. ಬಂದು ನಮ್ಮ ಹತ್ರ ಎಲ್ಲ ವಿಚಾರಣೆ ತಗೊಂಡ್ರು, PG ಹತ್ರ ವಿಚಾರಣೆ ತಗೊಂಡ್ರು. ಆಮೇಲೆ ನಂಬರ್ ಕೊಟ್ಬಿಟ್ಟು ಈ ತರ ಬೆಳಗ್ಗೆ 8 ಗಂಟೆಗೆ ಬಂದು ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು. ಫಸ್ಟ್ ಕೇಳಿದ ತಕ್ಷಣ ಅವ್ರು ಹೇಳಿದ್ದು, ಹುಡುಗ ಹೋಗ್ಬಿಟ್ನಲ್ಲ, ಇವಾಗ ಏನ್ ಮಾಡಕ್ಕಾಗತ್ತೆ ಅಂದ್ರು. ನಾನು ಆಮೇಲೆ ಹೇಳಿದೆ, ಇಲ್ಲ ಸರ್, ಹುಡುಗ ರೂಮ್ ಯಾರೋ ಬಂದವನು ರೂಮ್ ಒಳಗೇನೆ ನುಗ್ಗಿದ್ದಾನೆ, ನುಗ್ಗಿ ಏನ್ ಮಾಡಕ್ ಹೋದಾಗ ಆಮೇಲೆ ಅವ್ರು ಹೊರಗೆ ಬಂದು ಮಾತಾಡಿದ್ರು. ಈಗ ನೀವು ಕಂಪ್ಲೇಂಟ್ ಆ ಹುಡುಗಿ ಇನ್ನೂ ಕೊಟ್ಟಿಲ್ಲ ಅಲ್ವಾ? ಕೊಟ್ಟಿಲ್ಲ. ಈಗ ನಾನೇನ್ ಹೇಳ್ತೀನಿ, ಈಗ ನಿನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಹೆಣ್ಮಕ್ಳ ಮೇಲೆ ಈ ರೀತಿ ಒಂದು ರೇಪ್ ಅಟೆಂಪ್ಟ್ ಆಗಿರೋದು, ಮತ್ತೆ ಕೊಲೆ ಬೆದರಿಗೆ ಕೂಡ ಹಾಕಿದಾನೆ. ಸೊ ಇದನ್ನ ಪೊಲೀಸ್ ಅವರು ವೈಯಕ್ತಿಕವಾಗಿ ಅದನ್ನ ಕಂಪ್ಲೇಂಟ್ ಲಾಂಚ್ ಮಾಡ್ಕೊಂಡು ತನಿಖೆ ಮಾಡಕ್ಕೆ ಬರುತ್ತೆ. ಅದನ್ನ ಇಷ್ಟೊತ್ತಾದ್ರೂ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ನೋದು ನನಗೆ ಯಾಕೋ ಸರಿ ಬರ್ತಿಲ್ಲ. ಹೀಗಾಗಿ ನಮ್ಮ ಮಾಧ್ಯಮದ ಮುಖೇನ ನಾನು ನಿಮ್ಮ ಯಾರು ಇವಾಗ ಇಲ್ಲಿ ಪ್ರಾಬ್ಲಮ್ ಒಳಗಾಗಿದ್ದಾರೆ ಹೆಣ್ಮಗು,
ಆ ಮಗುನ ಕಂಪ್ಲೇಂಟ್ ಸಮೇತ ತಗೊಂಡೋಗಿ ಸ್ಟೇಷನ್ಗೆ ನಾವು ಇವಾಗ ದಾಖಲಾತಿ ಮಾಡ್ಬಿಟ್ಟು ಅದನ್ನ ಏನಿದೆ ಕಂಪ್ಲೇಂಟ್ FIR ಫೈಲ್ ಮಾಡ್ಸೋಣ. ಫೈಲ್ ಮಾಡಿಸಿ ಫರ್ದರ್ ಏನಿದೆ ತನಿಖೆ ಮಾಡಿ ಆ ಹೆಣ್ಮಗುಗೆ ನ್ಯಾಯ ಒದಗಿಸ್ಕೋಬೇಕು. ಇದು ಇಷ್ಟೇ ಅಲ್ಲ, ಈ ಹಿಂದೆ ಯಾರ್ಯಾರಿಗೆ ಇದೇ ರೀತಿ ದೌರ್ಜನ್ಯ ಆಗಿದೆ ಅನ್ನೋದು ಸಮಗ್ರವಾಗಿ ತನಿಖೆ ನಡೆಯಬೇಕು. ಇದನ್ನ ಸೀರಿಯಸ್ ಆಗಿ ತಗೊಂಡು ಇದನ್ನ ತನಿಖೆ ನಡೆಸಬೇಕು. ಹೇಳಿಕೆ ಕೊಡ್ತಾ ಇದ್ದೆ, ಇಲ್ಲಿ PG ಎಲ್ಲ ಹಾಗೆ ನಡೆಯೋದು, ಇದ್ ನಿನಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರು ಊರ್ ಬಿಟ್ಟು ಊರ್ ಬಂದು ಇಲ್ಲಿ ಬದುಕಕ್ ಬರ್ತಾರೆ ಸರ್. ಅವ್ರಿಗೆ ಇದ್ರ ಬಗ್ಗೆ ಏನೋ ಎಚ್ಚರಿಕೆ ಇರಲ್ಲ, ಗೊತ್ತಿಲ್ಲ. ಗ್ರಾಮೀಣ ಭಾಗದಿಂದ ಬಂದು ಇಲ್ಲಿ ಏನೋ ಒಂದು ದುಡ್ದು ನನ್ನ ಕಾಲ್ ಮೇಲೆ ನಿಂತ್ಕೊಂಡು ನಮ್ಮ ಜೀವನ ಕಟ್ಕೊಳ್ಳೋಣ ಅಂತ ಇಲ್ಲಿಗೆ ಬರ್ತಾರೆ. ಆದ್ರೆ ಇಲ್ಲಿ ಬಂದ್ರೆ ಬದುಕು ನಡೆಸೋದಕ್ಕೆ ಈ ರೀತಿಯಾದಂತ ಇದನ್ನೆಲ್ಲ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡ್ಬೇಕಾಗತ್ತೆ. ಇಂಥದನ್ನ ನಾವು ಕಡೆಗೆ ಈ ಸ್ಟಾಪೇ ಇಲ್ಲ. ಇದು ಆಕ್ಚುಲಿ ಬೆಂಗಳೂರಿನಲ್ಲಿ ಈ ತರದ ಸಾಕಷ್ಟು ಕಂಪ್ಲೇಂಟ್ಗಳು ನಡೀತಾನೆ ಇರ್ತವೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮಂತ ಸ್ನೇಹಿತರಾಗ್ಲಿ ಒಬ್ಬ ಸಾರ್ವಜನಿಕರಾಗ್ಲಿ ಈ ತರ ಕರೆ ಬಂದಿದ್ದ ತಕ್ಷಣ ಕೂಡ್ಲೆ ನೀವು ಧೈರ್ಯದಿಂದ ಬಂದಿದ್ದೀರಲ್ಲ, ಅದು ನಿಮ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಇಲ್ಲ, ಯಾರೇ ಹೆಣ್ಮಕ್ಳಿ ಸರ್, ಫ್ರೆಂಡ್ ಅಂತಲ್ಲ, ನಮ್ ಕಣ್ ಮುಂದೆ ಏನೋ ತಪ್ಪು ಮಾಡಿದ್ರು ಆಬ್ವಿಯಸ್ಲಿ ಕೇಳ್ಬೇಕು. ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಹಿಂಗ್ ಆಗಿದೆ, ಯಾರು ಮುಂದೆ ಬಂದು ಹೇಳ್ಕೊಳಕ್ ಆಗಲ್ಲ. ಏನೇ ಅವ್ರಿಗೆ ಕ್ಷಣದಲ್ಲಿ ಅವ್ರ ನಾನು ಕೂಡ ಈ ಘಟನೆ ನೀವು ನನಗೆ ಕಂಪ್ಲೇಂಟ್ ಮಾಡಿದ ಕೂಡ್ಲೆ BTM ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಪಕ್ಷದಲ್ಲಿ ಇರುವಂತ ಲೀಡರ್ಗಳಿಗೂ ಕರೆ ಮಾಡಿ ಹೇಳಿದೀನಿ. ಹಿಂದೆ ಮುಂದೆ ನೋಡ್ತಾರೆ, ಬಿಲ್ಡಿಂಗ್ ಓನರ್ ಏನ್ ಅನ್ಕೊಂತಾರೋ ಅಥವಾ ಲೋಕಲ್ ಲೀಡರ್ಗಳು ನಮ್ಮನ್ನೇನಾದ್ರು ಇದ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಈ ತರ ತಾರತಮ್ಯ? ಹೆಣ್ಮಕ್ಳ ವಿಚಾರದಲ್ಲಿ ಏನ್ರಿ ನಿಮ್ಗೆ ಕ್ಯಾಂಡಲ್ ಹಚ್ಚಕ್ ಬರುತ್ತೆ, ನಿಮ್ಗಳಿಗೆಲ್ಲ ಫೋಟೋ ಮಾತ್ರ ಕ್ಯಾಂಡಲ್ಗಳು ಲೀಡರ್ಗಳೆಲ್ಲ ಪ್ರತಿಯೊಬ್ರು ನಿಂತ್ಕೊಂಡು ಈ ಕೌನ್ಸಿಲರ್ಗಳಾಗ್ಲಿ MLA ಗಳಾಗ್ಲಿ ಇನ್ನೊಂದಷ್ಟು ಜನ ಲೋಕಲ್ ಸೋ ಕಾಲ್ಡ್ ಲೀಡರ್ಗಳು ಇರ್ತೀರಲ್ಲ ಬಡಾವಣೆನಲ್ಲಿ, ಅವರೆಲ್ಲ ಯಾವ್ದಾದ್ರು ಹೆಣ್ಮಕ್ಳಿಗೆ ದೌರ್ಜನ್ಯ ಆದಾಗ, ರೇಪ್ ಅಟೆಂಪ್ಟ್ ಆದಾಗ ಅಥವಾ ರೇಪ್ ಆದಾಗ ಸತ್ತಿರುವಂತವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಿರಲ್ಲ ಕ್ಯಾಂಡಲ್ ಅಂಟಿಸ್ಬಿಟ್ಟು ದೊಡ್ಡ ಲೀಡರ್ಗಳ ತರ ಪೋಸ್ ಕೊಟ್ಕೊಂಡು. ಇವತ್ತು ನಿಮ್ಮ ಬಡಾವಣೆಲೇ ಆಗಿದೆ. ನಿಮ್ಮನ್ನ ನಾನೇ ಖುದ್ದಾಗೆ ಫೋನ್ ಮಾಡಿ ತಿಳಿಸಿದೀನಿ ಈ ರೀತಿ ಆಗಿದೆ ಅಂದಾಗ, ಸರ್ ನಾವು ಬಂದ್ರೆ ಏನಾದ್ರು ಬೇರೆ ತರ ಟರ್ನ್ ಆಗುತ್ತೆ, ಬೇಡ ಅದು ಇದು ಅಂತ ಹಿಂಜರಿತಿರಲ್ಲ. ನಿಮ್ಮಂತ ಹೇಡಿಗಳು, ನಿಮ್ಮಂತ ನಾಲಾಯಕ ಲೀಡರ್ಗಳು ನಮ್ಮ ಸಮಾಜಕ್ಕೆ ಬೇಡ. ನೋಡಿ, ಇಂಥ ಲೀಡರ್ಗಳು ಇರ್ತಾರೆ, ಇಂಥವ್ರಿಗೆ ನೀವು ಓಟ್ಗಳು ಹಾಕಿ ನೀವು ಗೆಲ್ಸಿ, ನೀವು ಇಂಥವ್ರನ್ನ ಸಲಾಂ ಹೊಡೆದು ಇಂಥವ್ರಿಗೆ ನೀವು ಸನ್ಮಾನಗಳನ್ನ ಮಾಡ್ತೀರಾ. ಇದನ್ನ ನೋಡಿ ನೀವು ಇನ್ನು ಮುಂದೆ ಆದ್ರೂ ಕಲಿಬೇಕು ಸಾರ್ವಜನಿಕರು ಅಂತ ಒಂದೆರಡು ಮಾತು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇವಾಗ ನೀವು ಜವಾಬ್ದಾರ? ನಾನು ಬಂದೆ, ಅವ್ನು ಯಾರು ನೋಡೋಣ ಅಂತ. ನಾವು ವಿಡಿಯೋ ಮಾಡ್ಕೊಳ್ಳಿ. ಏನಪ್ಪ ನಿನ್ನ ಹೆಸರು? ರಾಜ ಅಂತ. ಈ PG ಓನರಾ? ನಿನ್ನೆ ರಾತ್ರಿ ಏನಾಯ್ತು ಅಂತ ಮಾಧ್ಯಮದಲ್ಲಿ ಹೇಳು. ನೈಟು ಯಾರೋ ಬಂದಿದ್ದಾರೆ ಸರ್, ಜೆಂಟ್ಸ್ ಬಂದಿದ್ದಾರೆ. ಎಲ್ಲಾ ರೂಮು ಲಾಕ್ ಮಾಡ್ಕೊಂಡು ಹೋಗಿದಾರೆ ಮೇಲೆ. ಲಾಕ್ ಮಾಡ್ಕೊಂಡು ಹೋಗಿದ್ರ ಮೇಲೆ ಅದೇ ರೂಮ್ಗೆ ಹೋಗಿದ್ರು. ಅಲ್ಲಿ ಹಾಲ್ ಅಲ್ಲಿ 2 ಮೆಂಬರ್ಸ್ ಇದೆ, ಹುಡುಗಿಯವರು. ಅವ್ರಿಗೇನು ಟಚ್ ಮಾಡಿಲ್ಲ. ಇವ್ರು ಒಳಗಡೆ ಬೆಡ್ರೂಮ್ ಅಲ್ಲಿ ಇದೆ. ಈಗ ಆ ಹುಡುಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರು ನಿನ್ನೆ ರಾತ್ರಿ ನಾರ್ಮಲ್ ಆಗಿ ಇವಾಗ ಎಲ್ಲಾ PG ಗಳಲ್ಲಿ ಏನಾಗುತ್ತೆ, ಬೇರೆ ಕೊಲಿಗೂ ಬರೋದಿರೋದ್ರಿಂದ ಅವರು ರೂಮ್ ಬಾಗ್ಲನ್ನ ತೆರೆದಿಟ್ಟಿರ್ತಾರೆ. ಈಗ 3ನೇ ಫ್ಲೋರ್ ಅಲ್ಲಿ ಇರುವಂತ ಇದಕ್ಕೆ CCTV ಫೋಟೇಜ್ ಎಲ್ಲ ನಾನು ತರ್ಸ್ಕೊಂಡ್ ನೋಡ್ದೆ. ಲೈಟ್ ಆಫ್ ಮಾಡಿ ಒಂದೊಂದೇ ಫ್ಲೋರ್ ಹತ್ಕೊಂಡ್ ಬಂದು ಕರೆಕ್ಟ್ ಆಗಿ ಆ ಫ್ಲೋರ್ಗೆ ಹೋಗ್ತಾನೆ. ಆ ಡೋರ್ ಓಪನ್ ಆಗಿರೋ ಒಳಗಡೆ ರೂಮ್ಗೆ ಹೋಗ್ಬಿಟ್ಟು ಆ ಹುಡುಗಿಗೆ ಜಬರ್ದಸ್ತಿ ಮಾಡ್ತಾನೆ. ಅದಾದ್ಮೇಲೆ ಆ ಹುಡುಗಿಗೆ ಏನ್ ಹೇಳ್ತಾನೆ, ಬಾಯಿ ಕುತ್ತಿಗೆ ಇಸಕ್ಬಿಟ್ಟು ಸಾಯಿಸ್ಬಿಡ್ತೀನಿ ನಿನ್ನ, ಈ ರೀತಿ ಏನಾದ್ರು ಯಾರಿಗಾದ್ರು ಹೇಳ್ತು ಅಂದ್ರೆ. ಈ ತರ ಎಷ್ಟೊಂದ್ ಜನ PG ಗಳಲ್ಲಿ ಹುಡುಗಿರ್ಗಳಿಗೆಲ್ಲ ಮಾಡಿದೀನಿ ನಾನು, ಈ ಹಿಂದೆ ಯಾರು ಏನ್ ಕಿತ್ಕೊಳಕಾಗಿಲ್ಲ ಅಂತ ಈ ತರದ್ದು ಹೇಳಿಕೆ ಕೊಟ್ಬಿಟ್ಟು ಆ ಹುಡುಗಿಗೆ ಧಮಕಿ ಹಾಕಿ ರೇಪ್ ಮಾಡ್ಲಿಕ್ಕೆ ಹೊರಡ್ತಾನೆ. ಇವಾಗ ಇನ್ಸಿಡೆಂಟ್ ಆಗಿದೆ, ನಿಮ್ದು PG ನಡೆಸ್ತಿದ್ದೀರಾ ಅಲ್ವಾ? ಸೇಫ್ಟಿ ಇಲ್ವಾ ನಿಮ್ PG ನಲ್ಲಿ ಯಾರು ಹೆಣ್ಮಕ್ಳಿಗೆ? ಇಲ್ಲ ಸರ್, ನೀವ್ ಯಾರು ನೋಡ್ಕೊಳ್ಳೋದಿಲ್ವಾ? ನಮ್ಮ ಇಲ್ಲೇ ಇರ್ತಾರೆ. ಅಂದ್ರೆ ಯಾರು ಬೇಕಾದ್ರೂ ಬಂದ್ಬಿಟ್ಟು ನುಗ್ಬಿಡ್ಬೋದು PGಗೆ ಅಲ್ವಾ? ಇಲ್ಲ ಸರ್, ನಮ್ಮ ಅಮ್ಮ ಇಲ್ಲೇ ಇರ್ತಾರೆ. ಅವ್ರು 24 hours ಇಲ್ಲೇ ಇರ್ತಾರೆ. ಅವರೇ ಫುಡ್ ರೆಡಿ ಮಾಡ್ತಾರೆ. ಅವ್ರು ಇಲ್ಲೇ ಇರ್ತಾರೆ, ಎಲ್ಲಿ ಹೋಗಲ್ಲ. ನಾವು ಗಾಡಿ ನೀವ್ ಯಾರು ಇರ್ಲಿಲ್ವಾ? ನಾವು ಗಾಡಿಗೆ ಹೋಗಿ ನೈಟ್ ಬರ್ತೇನೆ ಸರ್. ನಾವು ಎಷ್ಟ್ ಗಂಟೆಗೆ ಬಂದ್ರಿ ನೀವು? ನೈಟ್ 12 ಬಂದಿದೆ. ನಾವು ಈಗ ಅದು ಘಟನೆ ಆಯ್ತು, ಅದಾದ್ಮೇಲೆ ನೀವು ಏನ್ ಆಕ್ಷನ್ ತಗೊಂಡ್ರಿ ನಿಮ್ ಕಡೆಯಿಂದ, PG ಕಡೆಯಿಂದ? ಇಲ್ಲ ಸರ್, ನಾವು ಕಂಪ್ಲೇಂಟ್ ಕೊಟ್ಟಾಗ ಅಣ್ಣಗೆ ಹೇಳಿದ. ನಾವು ಯಾರಿಗೆ ಹೇಳಿದ್ರಿ? ನೈಟ್ ಕಾನ್ಸ್ಟೇಬಲ್ ಸರ್ ಬಂದಿದ್ದಾರೆ ಇಲ್ಲಿ. ಸರಿ, ಅದೇ ನೀವು ಕಂಪ್ಲೇಂಟ್ ಕೊಟ್ರ ಅವ್ರಿಗೆ? ಇಲ್ಲ ಸರ್, ಅಣ್ಣ ಬಂದಿದ್ದಾರೆ, ಕಾಲ್ ಮಾಡಿ. ಯಾರ ಅಣ್ಣ? ಓಕೆ, ಅಣ್ಣ ಬಂದಿದ್ರು, ಹೇಳಿದಾರೆ. ನಾವು ಬಂದಿದ್ರು, CCTV ಚೆಕ್ ಮಾಡಿ ಎಲ್ಲ ಅದೇ ನೋಡಿದಾರೆ. ಅದು ನೋಡಿ ಆ ಟೈಮಲ್ಲಿ ಸರ್ ಕಾನ್ಸ್ಟೇಬಲ್ ಸರ್ ಬಂದಿದ್ರು. ಮಾರ್ನಿಂಗು ಸ್ಟೇಷನ್ ಬನ್ನಿ ಅಂತ ಹೇಳಿದ್ರು. ಅಣ್ಣ ಬಂದಿದ್ರು, ಇದೆಲ್ಲ CCTV ಚೆಕ್ ಮಾಡಿದೆ. ಈಗ ಒಂದು ನಿನ್ನೆ ಇನ್ಸಿಡೆಂಟ್ ಆಗಿದೆ, ಹೆಣ್ಣು ಮಗು ಮೇಲೆ ಅತ್ಯಾಚಾರ ಮಾಡಕ್ ಹೋಗಿ ಅವಳನ್ನ ಕೊಲೆ ಮಾಡೋ ತನಕ ಹೋಗಿದೆ ವಿಚಾರ. ಇದನ್ನ ಪೊಲೀಸ್ ಅವ್ರಿಗೆ ನಿನ್ನೆ ರಾತ್ರಿನೇ ತಿಳಿಸಿದೀರಾ ಅಲ್ವಾ ನೀವು? ಅದನ್ನ ಅವರು ಸ್ವೇಚ್ಛೆಯಿಂದ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ಕೊಂಡು ತನಿಖೆ ಮಾಡ್ಬೇಕಾಗಿರುತ್ತೆ. ಬೆಳಗ್ಗೆ ನೀವು ಬನ್ನಿ ಅಂತ ಅದು ವೆಯ್ಟ್ ಮಾಡೋ ಅಂತದ್ದು ಏನು ಇರಲ್ಲ ಅಲ್ಲಿ. ನೀವು ಅಟ್ಲೀಸ್ಟ್ ನಾನು ನಿಮ್ಮನ್ನ ಕೇಳ್ತಾ ಇರೋದು, PG ಓನರ್ ಆಗಿ ನೀವು ಆಕ್ಷನ್ ತಗೋಬೇಕು. ನೀವೇನ್ ಆಕ್ಷನ್ ತಗೊಂಡಿದ್ದೀರಾ ಅಂತ? ಯಾಕಂದ್ರೆ ನಾಳೆ ದಿನ ಇನ್ಯಾರಿಗೋ ಏನೋ ಒಂದಾಗಿರೋದು, ಅಥವಾ ನಿಮ್ ಇವಾಗ ಏನೇ ಆದ್ರೂ ನಿಮ್ಮದು ಪ್ರಿಮಿಸಸ್ ಅದು ಅಲ್ವಾ, ನಿಮ್ದು PG ನಡೆಸ್ತಿರೋದ್ರಿಂದ ನಿಮ್ ಮೇಲೆ ಬರೋದದು. ಆ ಹುಡುಗಿಗೇನೋ ಹೆಚ್ಚು ಕಮ್ಮಿ ಆಯ್ತು, ನಾಳೆ ದಿನ ಅವ್ನ್ ಕೊಲೆನೇ ಮಾಡ್ಬಿಟ್ಟಿದ್ದ, ಅದೇನೋ ಒಂದ್ ಹೆಚ್ಚು ಕಮ್ಮಿ ಆದ್ರೆ ಯಾರ ಮೇಲೆ ಹೊಣೆ? ಅದು ನಿಮ್ ಮೇಲೆ ಬರೋದದು ಅಲ್ವಾ?
ಸೊ ನೀವೇನ್ ಆಕ್ಷನ್ ತಗೊಂಡಿದ್ದೀರಾ ಅಂತ ಕೇಳ್ತಾ ಇರೋದು. ನಾವು ನೈಟ್ ನೋಡಿದ್ರು ಮಾರ್ನಿಂಗ್ ನಾವು ಚೆಕ್ ಮಾಡಿದೆ ಇಲ್ಲಿ ಎಲ್ಲ. ನಾವು ನೈಟ್ ಹೋಗಿ ನಾವು ಚೆಕ್ ಮಾಡಿದೆ, CCTV ವಿಡಿಯೋ ನೋಡಿದೆ, ಚೆಕ್ ಮಾಡಿದೆ ಎಲ್ಲ. ನಾವು ಅಣ್ಣ ಏನ್ ಹೇಳಿದ್ರು, ಕಾನ್ಸ್ಟೇಬಲ್ ಸರ್ ಬಂದಿದ್ದಾರೆ ನೈಟ್ ಎಲ್ಲ CCTV ಚೆಕ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ CCTV ಚೆಕ್ ಮಾಡಿದ್ರೆ ಅವ್ರ ಗಾಡಿ ಅಲ್ಲಿ ಪಾರ್ಕ್ ಮಾಡಿದೆ, ಅಲ್ಲಿಂದ ಹೋಗಿದಾರೆ, ಅಲ್ಲಿ CCTV ಚೆಕ್ ಮಾಡಿದೆ, ಅವ್ರು ಆ ಸೈಡ್ ಹೋಗಿದ್ದಾರೆ. ಅವ್ರು ಮಾರ್ನಿಂಗ್ ನಾವು 10 minutes ಅಲ್ಲಿ ಬರ್ತೀನಿ, ಸ್ಟೇಷನ್ಗೆ ಹೋಗ್ತಾನೆ ಅಂತ ಹೇಳಿದಾರೆ ಅಣ್ಣ. ಸರಿ ಅಣ್ಣ ಓಕೆ ಅಂತ ಬನ್ನಿ, ಅಣ್ಣ ಬಂದಿದ್ದಾರೆ, ಹೋಗ್ಬೇಕು ಸ್ಟೇಷನ್. ಏನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಇವಾಗ? ಈಗ ಏನು ಕೊಟ್ಟಿಲ್ಲ, ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ. ಸಾರ್ ಬಂದಿದ್ರೆ ಸಾರ್ ಮಾರ್ನಿಂಗ್ ಬರ್ತಾರಂತ ಹೇಳಿದಾರೆ, ಈಗ ಬಂದಿಲ್ವಾ ಸರ್? ಟೈಮ್ ಎಷ್ಟೀಗ? 141 ಮಧ್ಯಾಹ್ನ ಆಗಿದೆ. ಅಂದ್ರೆ ನಿನ್ನೆ ರಾತ್ರಿ ಇನ್ಸಿಡೆಂಟ್ ನಡೆದಿರೋದು, ನೀವು ಮಧ್ಯಾಹ್ನ ಆದ್ರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಚೆಕ್ ಮಾಡ್ತಾ ಇದೆ ಎಲ್ಲ CCTV. ಅಂದ್ರೆ ಹೆಣ್ಣು ಮಗು ಪ್ರಾಣಕ್ಕೆ ಏನು ಬೆಲೆ ಇಲ್ಲ ಅಂತ ನಿಮ್ PG ನಲ್ಲಿ ಅಣ್ಣನೇ ಹೇಳಿದ್ರು, ಎಲ್ಲ CCTV ಚೆಕ್ ಮಾಡ್ಕೊಂಡು ನಾವು ಅವ್ರ ಜೊತೆ ಎಲ್ಲ CCTV ಚೆಕ್ ಮಾಡಿದೆ ಇಲ್ಲಿ, ಎಲ್ಲ ಚೆಕ್ ಮಾಡ್ಕೊಂಡು ಟೈಮ್ ಅಲ್ಲ ನೀವೇ ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅಂತ ಕಾನೂನು ಹಂಗಾದ್ರೆ ನಿಮ್ಮ ಇದ್ರಲ್ಲಿ ಏನು ಇಲ್ಲ ಅಲ್ವಾ? ನೀವೇ ಚೆಕ್ ಮಾಡಿ ಅವ್ನ್ ಯಾರು ಅಂತ ನೀವೇ ಕಂಡಿಡಿದ್ಬಿಟ್ಟು ನೀವೇ ಅದಕ್ಕೆ ಒಂದ್ ಪರಿಹಾರ ಕೊಟ್ಬಿಡ್ತೀರಾ? ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಇಲಾಖೆ ಅನ್ನೋದು ಏನು ಇಲ್ಲ ಸರ್. ಹೋಗ್ಬೇಕು, ಅಣ್ಣ ಬರ್ತಾರಂತ ಹೇಳಿದ್ರು. ಯಾವಾಗ ಹೋಗ್ತೀರಾ? ಮಧ್ಯಾಹ್ನ ಆಗಿದೆ, ನೀನ್ ಏನಾದ್ರು ಆಗೋಗಿದ್ರೆ ಹೆಚ್ಚು ಕಮ್ಮಿ ಏನ್ ಮಾಡ್ತಿದ್ರಿ ನೀವು? ಅಣ್ಣನೇ ಹೇಳಿದ್ರು ಸರ್, ನಾವು 10 minutes. ಯಾರಾದ್ರೂ ಹೇಳಿರಿ, ಇವಾಗ ಆ ಹುಡ್ಗಿಗೆ ಏನೋ ಕೊಲೆ ಆಗೋಗಿತ್ತು ಅನ್ಕೊಳ್ಳಿ, ಅವಾಗ ನೀವೇ ಜವಾಬ್ದಾರ ಆಗ್ತೀರಾ, ಅಣ್ಣ ಬರಲ್ಲ. ಕರೆಕ್ಟಾ? ಯಾವ ಅಣ್ಣನು ತಮ್ಮನು ಯಾರು ಬರಲ್ಲ. ಹೇಳಿದಾರೆ ಇಷ್ಟೊತ್ಗಾಗ್ಲೇ ನಿಮ್ ಜವಾಬ್ದಾರಿ ಅದು PG ಅವ್ರದ್ದು. ಇವಾಗ ನೀವು ಹೋಗಿ ಆಕ್ಷನ್ ತಗೊಂಡು ನಿಮ್ ಕಡೆಯಿಂದ ಏನ್ ಹೇಳಿಕೆ ಕೊಡ್ಬೇಕಿತ್ತೋ, ನೀವ್ ಏನದು CCTV ಫುಟೇಜ್ ಏನಿದೆಯೋ ಅದನ್ನ ನೀವು ಪ್ರೊವೈಡ್ ಮಾಡಿ, ನೀವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿ ಬರ್ಬೇಕಿತ್ತು ನೀವು. ಅವ್ರು ಬರಲ್ಲ ಅಂದ್ರೆ ಅದಕ್ಕೆ ಇವ್ರು ಹೇಳಿದಾರೆ, ಇವ್ರು ಬಂದಿದ್ದಾರೆ. ಯಾರು ಸರ್ ನೀವು? ಏನಾದ್ರು ಇವ್ರಿಗೆ ಸಂಬಂಧಿಕರ? ನಮ್ಮ ಫ್ರೆಂಡ್ ಹೇಳಿದ್ರು, ಬನ್ನಿ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿದ್ರು. ಮಾಡಿದ್ವಿ. ಈಗ 1:15 ಆಗಿದೆ, ಮಧ್ಯಾಹ್ನ ಆಗಿದೆ. ನೈಟ್ ಕಾನ್ಸ್ಟೇಬಲ್ ಬಂದಿದ್ರು, ಬಂದು ನೋಡ್ಕೊಂಡು ಹೋಗಿದ್ದಾರೆ. ನನ್ಗೆ ಬೆಳಗ್ಗೆ ಫೋನ್ ಮಾಡಿದ್ರು ಸ್ಟೇಷನ್ಗೆ ಹೋಗು ಅಂತ. ಈಗ ಅವನು ಯಾರೋ ಸೈಕೋಪಾತ್ ಇದ್ದಂಗೆ ಇದ್ದಾನೆ. ಆ ಹುಡುಗಿಗೆ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಅಂದ್ರೆ, ಈ ತರ ತುಂಬಾ PG-ಗಳಿಗೆ ನುಗ್ಗಿ ನಾನು ಈ ತರ ಮಾಡಿದೀನಿ ದೌರ್ಜನ್ಯ, ಈ ತರ ಸಾಕಷ್ಟು ಜನ ಹೆಣ್ಮಕ್ಳುಗಳಿಗೆ ಯಾರು ನಾನು ಏನು ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿದಾನೆ. ಆ ತರ ಸಾಕಷ್ಟು ಜನ ಹೆಣ್ಮಕ್ಳುಗಳಿಗೆ ದೌರ್ಜನ್ಯ ಆಗಿರೋ ಚಾನ್ಸಸ್ ಇರುತ್ತೆ ಅಲ್ವಾ? ಆ ತರ ಇನ್ಸಿಡೆಂಟ್ ಇದ್ದಾಗ ನೀವು ಅದೆಷ್ಟು ಬೇಗ ಈ ತರ ಲೈಟ್ ಆಗಿ ತಗೊಂತೀರಾ ಅಂತ ನಾನು ಹೇಳ್ತಾ ಇರೋದು. ಲೈಟ್ ಆಗಿ ತಗೊಂಡಿಲ್ಲ, ನೈಟ್ ಕಾನ್ಸ್ಟೇಬಲ್ ಬಂದು ವಿಡಿಯೋ ಎಲ್ಲ ತಗೊಂಡೋಗಿದ್ದಾರೆ. ಇಲ್ಲಿ ಇವಾಗ 2000 PG-ಗಳೈತೆ ಈ ಏರಿಯಾದಲ್ಲಿ. ಇವಾಗ ಈ PG-ಯಲ್ಲಿ 2000 PG-ಗಳಿಂದ ಯಾವ್ದಾದ್ರು ಹುಡುಗಿ ಮಾಹಿತಿ ಇದ್ದಾಗೆ ಬಂದಿರೋದು. ಇಲ್ಲ ಅಂದ್ರೆ ಯಾರು ಇವಾಗ ಕೆಳಗಡೆಯಿಂದ ಮೇಲೆ ಒಳಗೂ ಲಾಕ್ ಹಾಕೊಂಡು ಹೋಗಿದ್ದಾನೆ, ಕೆಳಗಡೆ ಲಾಕ್ ಮಾಡಿದಾನೆ, ಮೇಲೆ ಲಾಕ್ ಮಾಡಿದಾನೆ, ಅದೇ ರೂಮ್ಗೆ ಹೋಗಿದ್ದಾನೆ. ಅದೇ ರೂಮ್ಗೆ ಹೋಗಿದ್ರಿಂದ ಯಾರೋ ಹುಡುಗಿನೇ ಕರ್ತಿರೋದು ಅವಳಿಗೆ, ಇಲ್ಲಾಂದ್ರೆ ಬೇರೆ ರೂಮ್ಗೆ ಹೋಗ್ಬೋದಾಗಿತ್ತು. ಈಗ ನಾನ್ ಏನ್ ಕೇಳ್ತೀನಿ, ಅದು ಸೆಕೆಂಡ್ರಿ ತನಿಖೆನಲ್ಲಿ. ಈಗ PG ಆದ್ಮೇಲೆ ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದ್ ಲೇಡೀಸ್ PG ನಡೆಸುವಂತವ್ರು ಅದನ್ನ ಕ್ಲೋಸ್ ಮಾಡ್ಕೋಬೇಕಾಗಿರುತ್ತೆ, ಒಬ್ರು ವಾಚ್ಮ್ಯಾನ್ ಇಡಬೇಕಾಗಿರುತ್ತೆ ಅಲ್ವಾ? ಕರೆಕ್ಟ್. ಅವ್ನ್ ಒಳಗಡೆ ಬಂದಿದಾನಲ್ಲ, ಸೊ ನೀವ್ ಹೇಳೋ ಪ್ರಕಾರ ಯಾರು ಬೇಕಾದ್ರೂ ಯಾವ್ದೋ ರೂಮ್ ಹೋಗ್ಬಿಡ್ಬೋದು. ಅವ್ನ್ ಒಳಗಡೆ ಬಂದುವಾಗ ಫಸ್ಟ್ ಏನ್ ಮಾಡಿದಾನೆ, ಇವ್ರ ರೂಮ್ ಲಾಕ್ ಮಾಡ್ಕೊಂಡ್ ಬಿಟ್ಟಿದಾನೆ. ಇವ್ರಿಗೆ ಏನು ಸೊಂಡೆ ಮಾಡಿಲ್ಲ. ಆಮೇಲೆ ಎಲ್ಲಾ ರೂಮ್ ಲಾಕ್ ಮಾಡ್ಕೊಂಡು ಒಂದೇ ರೂಮ್ಗೆ ಹೋಗಿದ್ದಾನೆ. ಆ ರೂಮ್ ಅಲ್ಲಿ ಯಾರೋ ಹುಡುಗಿನೇ ಕರ್ದಿರೋದು, ಇಲ್ಲ ಅಂದ್ರೆ ಯಾರು ಬಂದಿ ಇಷ್ಟೊಂದ್ PG ಇಲ್ಲ ಬಿಟ್ಬಿಟ್ಟು ಅದೇ ರೂಮ್ಗೆ ಹೋಗ್ಬೇಕಂದ್ರ. ಈಗ ನಾನು ತನಿಖೆ ಮಾಡಿದೆ, ನಮ್ಮ ಚಾನಲ್ ಮಾಧ್ಯಮದ ಕಡೆಯಿಂದ ನಾನು ಒಂದು ತನಿಖೆ ಮಾಡಿದೆ. ಇದೇ ರೋಡ್ ನಲ್ಲೇನೆ ಇಲ್ಲೇ ಒಂದು ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತಾರೆ. ಏನಂತ ಸ್ಕೆಚ್ ಹಾಕ್ತಾರೆ ಅಂದ್ರೆ, ನೋಡಿ ಇದೇ PG ನಲ್ಲಿ ಆ ಹುಡುಗಿರುಗಳು ಯಾರೋ ಓಡಾಡ್ತಾರೆ, ಅವ್ರು ಇವತ್ತು ಮಾಡೋಣ ಹಂಗೆ ಹಿಂಗೆ ಅಂದ್ಬಿಟ್ಟು ಹೇಳಿ ಮಾತಾಡ್ತಿದ್ದಂಥದ್ದು ಪಬ್ಲಿಕ್ ನಮ್ಗೆ ರಿವ್ಯೂ ಕೊಟ್ಟಿದ್ದಾರೆ. ಪ್ಲಸ್ ಅವ್ರದ್ದು CCTV ಫುಟೇಜ್ ಕೂಡ ನಮಗ್ ಸಿಕ್ಕಿದೆ, ನಮಗ್ ಬಂದಿದೆ. ಅದು ಅರ್ಥ ಆಯ್ತಾ? ಇಲ್ಲಿ ಬೇರೆ ತರದ್ದು ಏನೋ ನಡೀತಿದೆ, ನೀವೇನೆ ಊಹೆ ಮಾಡ್ಕೊಳ್ಳೋಂಥದ್ದಲ್ಲ. ಯಾರೋ ಬಂದು ಪರ್ಟಿಕ್ಯುಲರ್ ಆಗಿ ಯಾರೋ ಕರ್ದಿರ್ತಾರೆ ಅನ್ನೋದಂತ ಅಲ್ಲ. ಈ ವಿಚಾರಣೆ ಮಾಡೋದು ಇದ್ರದ್ದೆಲ್ಲ ಬಂದು ಪೊಲೀಸರ ತನಿಖೆಗೆ ಅಲ್ಲಿಗೆ ಬಿಡ್ಬೇಕಾಗತ್ತೆ. ನಾನೇನ್ ಕೇಳ್ತಿದ್ದೀನಿ, ನೀವು PG ನಡೆಸುವಂತವ್ರು ನೀವು ಅದನ್ನ ಎಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕು, ಒಳಗೆ ಯಾರನ್ನು ಬರಕ್ ಬಿಡದಿರಂಗೆ ನೀವ್ ಹೆಂಗೆ ಕಾಯ್ಕೊಂಡಿರ್ಬೇಕು. ಯಾಕಂದ್ರೆ ಏನೋ ಒಂದ್ ಹೆಚ್ಚು ಕಮ್ಮಿ ಆಯ್ತು, ಇವಾಗ ನೀವೇ ನೋಡ್ತೀರಾ ಸಾಕಷ್ಟು ಕಡೆ ಮರ್ಡರ್ಗಳಾಗಿದ್ದಾವೆ. ಕೋರಮಂಗಲದಲ್ಲಿ ಒಂದು ಹುಡುಗಿಗೆ PG ನುಗ್ಗಿ ಚುಚ್ಚಿರೋ ಅಂತ ಘಟನೆನೂ ಆಗಿದಾವೆ, ಮರ್ಡರ್ ಮಾಡಿ ಹೋಗಿರೋಂಥದ್ದು ಇದಾವೆ. ಸೊ ಇಂಥ ನಿಟ್ಟಿನಲ್ಲಿ ಏನಾದ್ರು ಒಂದು ಇದಾದಾಗ ಎಲ್ಲಾರ್ಗು ಹೊಣೆ ಹಾಕ್ತಾರೆ ಅವಾಗ. ಅರ್ಥ ಆಯ್ತಾ? ನೀವ್ ಇವಾಗ ಏನ್ ಸೇಫ್ಟಿ ಕೊಡ್ತೀವಿ? ಇಷ್ಟೊತ್ತಾಗ್ಲೇ ನೀವು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಇಂಥ ವಿಚಾರ ಲೈಟ್ ಆಗಿ ತಗೊಳಕ್ ಪರಿಗಣಿಸೋದಕ್ ಆಗಲ್ಲ. ಅಲ್ಲಿ ಗೊತ್ತಿಲ್ಲ ಸರ್, ಅದಕ್ಕೆ ನಮ್ ಬ್ರದರ್ ಕಾಲ್ ಮಾಡಿ ಹೇಳಿದ, ಸ್ಟೇಷನ್ಗೆ ಹೋಗ್ಬೇಕು, ಕಂಪ್ಲೇಂಟ್ ಕೊಡಬೇಕು. ಈ PG-ಯಲ್ಲಿ ಹಿಂಗ ರಿಪೀಟ್ ಆಗಲ್ಲ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಕ್ಕೆ ಬನ್ನಿ ಅಣ್ಣ ಅಂತ ಹೇಳಿದ್ರೆ ಬಂದಿದ್ದಾರೆ ಅಣ್ಣ. ಅವ್ರ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿತ್ತು, ಅಣ್ಣ ಹಾಸ್ಪಿಟಲ್ ಅಲ್ಲಿ ಹೋಗಿ ಅಲ್ಲಿಂದ ಫಿನಿಶ್ ಮಾಡ್ಕೊಂಡು ಇಲ್ಲಿ ಬಂದ. ಈಗ ನಮ್ಗೆ ನೋಡ್ಸಿ ಅದು ಎಲ್ಲಾಗಿದ್ ಇನ್ಸಿಡೆಂಟ್ ಏನು ಎತ್ತ ಅಂತ ನೋಡ್ಕೊಂಡ್ ಬರೋಣ. ಮೇಲೆ ಎಷ್ಟನೇ ಫ್ಲೋರು? ಬನ್ನಿ, ಇದು ಬನ್ನಿ ಬನ್ನಿ.
ಇದ್ರಲ್ಲಿ ನೀವ್ ಇಲ್ಲಿ ಇರೋದಾ? ನಾವಿದೆ ಸರ್. ನೀವ್ ಇಲ್ಲೇ ಇರೋದು, ಕೆಳಗಡೆ ಇರ್ತೀರಾ? ನೀವೇನ್ ಹೊರಗಡೆ ಯಾರು ಇರಲ್ಲ, ಲಾಕ್ ಮಾಡ್ಕೊಂಡ್ಬಿಡ್ತೀರಾ ನೈಟು? ಇಲ್ಲಿ ಗೇಟ್ ಲಾಕ್ ಮಾಡಲ್ಲ? ಯಾಕಂದ್ರೆ ಹೋಗ್ತಾರೆ ಬರ್ತಾ ಇರ್ತಾರೆ ಅಂತ. ಅವ್ರು ಕಾಲ್ ಮಾಡಿ ಹೇಳಿದ್ರು ಸರ್, ನಾವು 2:30 3:30 ಒಂದು ಹೋಗ್ತಾರೆ ಡ್ಯೂಟಿಗೆ. ಸರಿ. ನಾವು ಇವತ್ತು ಜಲ್ದಿ ಹೋಗ್ತಾ ಇದೆ ಡ್ಯೂಟಿಗೆ. ಅಲ್ಲ, ನಾನ್ ಕೇಳ್ತಾ ಇರೋದೇನು ಅಂದ್ರೆ, ನೀವು ಪಿ ಜಿ ನಡೆಸ್ತೀರಾ ಅಲ್ವಾ, ಈಗ ಅಲ್ಲಿಂದ ಎಂಟರ್ ಆಗ್ತೀರಾ, ಇಲ್ಲಿ ಯಾರು ವಾಚ್ಮ್ಯಾನ್ ಇರಲ್ವಾ, ಅಥವಾ ನೀವ್ ಯಾರು ಬಾಗ್ಲು ತೆಗ್ದು ಇಲ್ಲಿ ಕುತ್ಕೊಂಡು ನೋಡ್ಕೊಳ್ಳೋದು ಏನಿಲ್ಲ? ಇಲ್ಲೇ ಮಲ್ಕೊಂತಾರೆ, ಆ ಬೆಡ್ ಅಲ್ಲೇ ಈಗ ನಿನ್ನೆ ಮಲಗಿರ್ಲಿಲ್ವಾ? ಅಲ್ಲಿ ಪರ್ಪ್ ಆಗಿದೆ, ಪರ್ಪ್ ಅಲ್ಲೇ ಆಗಿದೆ, ಅದು ಬೆಡ್ ಖಾಲಿ ಇಲ್ಲ. ಅದಕ್ಕೆ ನಾವು ಇಲ್ಲಿ ಮಾಡ್ತಂದ್ರೆ ಇಲ್ಲಿ CCTV ಇದೆ, ಎಲ್ಲ ನೋಡ್ತಾ ಇದೆ ಇಲ್ಲಿ. ನಾವು ನೈಟ್ 12:45 ನಾವು ಬಂದಿದ್ದೆ PG-ಗೆ, ಡ್ಯೂಟಿ ಫಿನಿಶ್ ಮಾಡ್ಕೊಂಡು ನಾವು ಬಂದಿದ್ದೆ 12:45. 1 o'clock ಊಟ ಮಾಡಿ ನಾವು ಮಲ್ಕೊಂಡು 1 o'clock 1:25 ಇದೆ. ಈಗ ಇಲ್ಲಿಂದ ನಾವು ಫುಟೇಜ್ ನೋಡಿದ್ವಿ, ನೀಟಾಗಿ ಅವ್ನ್ ಬಂದು ಮೆಟ್ಲ್ ಹತ್ಕೊಂಡು ಮೇಲ್ಗಡೆ ಹೋಗಿ ರೂಮ್ ಬಾಕ್ಲ್ ಓಪನ್ ಮಾಡಿ PG-ದು ಹುಡುಗಿರಿಗೆ ಎಲ್ಲಾ ಕಡೆ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ನು ಈ ತರ ಇನ್ಸಿಡೆಂಟ್ ಮಾಡ್ತಾನೆ. ಸೊ ನಾನು ಅದಕ್ಕೆ ತೋರ್ಸಿ ಬನ್ನಿ, ಅದು ಖಾಲಿ ಇದೆಯಾ? ಗೊತ್ತಿಲ್ಲ, ಅದಕ್ಕೆ ನಮ್ಮ ಅಮ್ಮ ಬರ್ತಾರೆ. ಸರಿ ಸರಿ, ಹೋಗಿ ಹೋಗಿ, ನೀವು ಮುಂದೆ ಹೋಗಿ ನೋಡೋದು. ನೋಡಿ, ಇದೇ ರೀತಿ ಇಲ್ಲಿ CCTV ಇದೆ. CCTV ಫುಟೇಜ್ ಇಂದ ನಮ್ಗೆ ಗಮನಕ್ಕೆ ಅದು ನೋಡ್ತೀವಿ. ರೋಡಲ್ಲಿ ಕ್ಲೀನ್ ಆಗಿ ವಾಚ್ ಮಾಡ್ತಾನೆ, ರೋಡಲ್ಲಿ ಕ್ಲೀನ್ ಆಗಿ ಆತ ವಾಚ್ ಮಾಡ್ಕೊಂಡು ಇದೇ ರೀತಿ ಎಂಟರ್ ಆಗ್ತಾನೆ PG ಒಳಗಡೆ. ಎಂಟರ್ ಆಗಿ ಎಲ್ಲಾ ರೂಮ್ಗಳ್ನು ಲಾಕ್ ಮಾಡ್ತಾನೆ. ಲಾಕ್ ಮಾಡ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಒಂದು ರೂಮ್ ಮಾತ್ರ ಆ ಹುಡುಗಿಗೆ ಹೋಗಿ ಅಲ್ಲಿ ಅಟ್ಯಾಕ್ ಮಾಡ್ತಾನೆ. ಇದೇನಾ? ಈ ರೂಮಾ? ಇಲ್ಲಿ ನಾವು ನೋಡ್ದಂಗೆ CCTV ಫುಟೇಜ್, ಆತ ಇಲ್ಲಿಂದ ಬರ್ತಾನೆ, ಬಂದು ಫಸ್ಟ್ ಒಳಗಡೆ ಹೋಗ್ತಾನೆ, ಒಳಗೋಗಿ ಬಂದು ಹೊರಗಡೆ ಬಂದು ತಿರುಗಿ ಏನ್ ಮಾಡ್ತಾನೆ, ಮೇಲ್ಗಡೆ ಹೋಗ್ತಾನೆ. ಮೇಲೇನಿದೆ? ಮೇಲೆ ಟೆರೆಸ್. ಅಲ್ಲಿ ಮೇಲೆ ಹೋಗಿಲ್ಲ ಸರ್, ಮೇಲೆ ಕ್ಯಾಮೆರಾ ಇದೆ. ಈ ಹುಡುಗಿ ಅವರು ಇಲ್ಲೇ ಸ್ಟೇ ಮಾಡಿದ್ದಾರೆ, ಇಲ್ಲೇ. ಓಕೆ, ಇಲ್ಲಿ ಇನ್ಸಿಡೆಂಟ್ ಆಗಿದ್ದ? ಇಲ್ಲಿ ಇಲ್ಲ ಸರ್, ಒಳಗಡೆ. ಅಲ್ಲಿ ಒಳಗಡೆ. ಅಲ್ಲಿ ಏನಿದು? ಅದು ರೂಮ್ ಅವ್ರದ್ದು, ಅದೇ ರೂಮ್. ಅವ್ರ ಒಳಗಡೆ ಇದೆ. ಇನ್ನೊಂದು ಎಂಪ್ಲಾಯ್ ಇದೆ, ಅವ್ರು ಡ್ಯೂಟಿಗೆ ಹೋಗಿದ್ದಾರೆ, ನೈಟ್ ಡ್ಯೂಟಿ. ಅವ್ರು ಎಲ್ಲ ಎಂಪ್ಲಾಯೀಸ್ ಅವರು. ಓಕೆ, ಅವ್ರು ನೈಟ್ ಡ್ಯೂಟಿಗೆ ಹೋಗಿದ್ದಾರೆ. ಆ ರೂಮ್ ಅಲ್ಲಿ ಒಳಗಡೆ ಅಲ್ಲಾಗಿರೋದು. ಇಲ್ಲಿ ಯಾರು ಇರ್ಲಿಲ್ಲ? ಇವ್ರು 2 members ಇಲ್ಲೇ ಇದೆ, ಇಲ್ಲೇ ಮಾಡ್ಕೊಂಡು. ಅದು ಅವ್ರಿಗೆ ಗೊತ್ತಾಗಿಲ್ಲ? ಗೊತ್ತಾಗಿಲ್ಲ. ಓಕೆ, ನೆನ್ನೆ ನೀವಿದ್ರಮ್ಮ? ಏನಾಗಿತ್ತು ಇನ್ಸಿಡೆಂಟ್? ನಾವು ಮಲ್ಕೊಂಡಿದ್ದೆ, ಗೊತ್ತಾಗಿಲ್ಲ ಯಾರು ಬಂದಿದ್ರು ಅಂತ. ಕಿರ್ಚಾಡಿದೇನಾದ್ರು ಸೌಂಡ್ ಬಂತಾ? ಅದು ಅವ್ರು ಕಿರ್ಚಾಡಿದ್ದು, ಅವಾಗ ಎಚ್ಚರ ಆಗಿತ್ತು. ಎಚ್ಚರ ಆಯ್ತು ನಿಮ್ಗೆ? ಏನ್ ಮಾಡಿದ್ರಿ ಅವಾಗ? ಅವಾಗ ಕಿರ್ಚ್ ಮೇಲೆ ಲೈಟ್ ಆನ್ ಮಾಡಿದ್ವಿ, ಆ ಹುಡ್ಗಿ ಬಂದಿದ್ವಿ, ನಾವು ಪಕ್ಕ ಬಂದಿದ್ವಿ, ಲೈಟ್ ಆನ್ ಆ ಹುಡ್ಗ ಓಡೋದ ಅವನು? ನೀವಿದ್ರ ಮೇಡಮ್? ಇಲ್ಲ, ಅವ್ರು ನೈಟ್ ಡ್ಯೂಟಿಗೆ ಹೋಗಿದ್ರು. ನೈಟ್ ಡ್ಯೂಟಿ ಹೋಗಿದ್ರು. ಅವರೇ ಬರ್ತಾರೆ 3:30 4 o'clock ಅವರೇ ಬರ್ತಾರೆ. ಅದಕ್ಕೆ ಗೇಟ್ ಓಪನ್, ಆ ಟೈಮಲ್ಲಿ ಓಪನ್ ಆಗಿದೆ. ನಾವು 1 o'clock ಬಂದಿದ, ಮುಂದೆ ಬನ್ನಿ. 1 o'clock ಬಂದಿದೆ ನಾವು, ಅದಕ್ಕೆ ಅದು ಓಪನ್ ಆಯ್ತು. ಇಲ್ಲ ಅಂದ್ರೆ ಗೇಟ್ ಲಾಕ್ ಮಾಡ್ತಾರೆ ನಾವು. ಏನ್ ಅನ್ಸುತ್ತಮ್ಮ ನಿಮ್ಗೆ, ಈ ತರ ನಿಮ್ಮ ಸಹಪಾಠಿ ನಿಮ್ ಜೊತೆನಲ್ಲಿ ಇರೋರು ಹುಡುಗಿಗೆ ಈ ತರ ರಾತ್ರಿ ಬಂದಿ ನುಗ್ಗಿ ಈ ತರ ಜಬರ್ದಸ್ತಿ ಮಾಡಿ ವಾರ್ನಿಂಗ್ ಮಾಡಿದಾನೆ, ನಿಮ್ಗೇನ್ ಅನ್ಸುತ್ತೆ? ಸೇಫ್ಟಿ ಇದೆಯಾ? ಸೇಫ್ಟಿ ಅಂತ ಇಲ್ಲ, ಇವಾಗ ಭಯ ಆಗುತ್ತೆ. ಇವಾಗ ಯಾರು ರೂಮಲ್ಲಿ ಬಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಹುಡುಗಿ ಕತ್ತಿಸ್ಕಿ ಏನೋ ಬೆದರಿಕೆ ಹಾಕದಂತೆ. ಬೆದರಿಕೆನ ಹಾಕಿದ್ರೆ ಏನೋ ತಗೊಂಡ್ಬಿಟ್ಟು ಚುಚ್ಚಿದ್ರೆ ಪಾಕೊಂಡಿದ್ವಿ. ನಿನ್ನೆ ಆ ಹುಡುಗಿಗೆ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಇನ್ನೇನೋ ನೀವೇನೋ ಇಬ್ರು ಇದ್ದಿದ್ದಕ್ಕೆ ಭಯ ಬಿದ್ದು ಓಡೋಗಿರೋದು. ಈಗ ಯಾರು ಇಲ್ಲ ಅಂದಿದ್ರೆ ಏನೋ ತೊಂದ್ರೆ ಆಗಿರೋದು ಅಲ್ವಾ? ನೋಡಿದ್ರ ಸ್ನೇಹಿತರೆ, ಇದಾಗಿತ್ತು ಬೆಂಗಳೂರಿನಲ್ಲಿ PG ನಲ್ಲಿ ಇರೋದನ್ನ ಬಹಳಷ್ಟು ಜನ ಸೇಫ್ಟಿ ಅನ್ಕೊಂಡಿರ್ತಾರೆ. ಬಟ್ ಈ ರೀತಿ ನಡೀತಿದೆ, ಯಾವುದೇ ತರದ ಸೇಫ್ಟಿ ಇಲ್ಲ ಇಲ್ಲಿ. ಹೆಣ್ಮಕ್ಳು ಪಾಪ ದೂರದ ಊರುಗಳಿಂದ ಬಂದು ಇಲ್ಲಿ ಕೆಲಸ ಮಾಡೋಣ ಅಂತ ಅನ್ಕೊಂಡು ಬರ್ತಾರೆ. ಆದ್ರೆ ಇಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನೀವೇ ನೋಡಿ. ಬನ್ನಿ, ಇವಾಗ ನಾವು ಸ್ಟೇಷನ್ಗೆ ಹೋಗಿ ಈ ವಿಚಾರವಾಗಿ ಆ ಹುಡುಗಿ ಕೈಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಡಿಸ್ತಿದೀವಿ. ಅದಾದ್ಮೇಲೆ ತನಿಖೆ ಮಾಡಿದ್ಮೇಲೆ ಏನಾಗುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಮೊಬೈಲ್ ನೋಡ್ಕೊತಿದ್ದಾನೆ, ಎಂಟ್ರಿ ಕೊಡ್ತಾನೆ. ಹೋಗ್ಬಿಟ್ರಲ್ಲ.
ಅದನ್ನ ಹೇಳಿದವನು ಎಲ್ಲಾನು ನೋಡಾಯ್ತು ಮಿಕ್ಸ್ ನೀನೆ ಅಂತ ಎಲ್ಲ ರೂಮ್ ಹತ್ರ ನೋಡ್ಬರ್ತಾನ ಈ ಟೈಮಲ್ಲಿ ಇನ್ನೊಬ್ರು ಬರ್ತಾರೆ ನಮ್ ರೂಮ್ ಗೊತ್ತಿಲ್ಲ ಯಾರು ಬಂದು ಬಂದಿರೋದು ನಾನು ಕಿಡ್ಸ್ದಾಗ್ಲಿ ಎಲ್ಲರಿಗೂ ಗೊತ್ತಾಗಿದೆ అప్పుడే ఉంది వాళ్ళు ಅವರು ಕೆಳಗಡೆ ಬಂದಿದ್ರು ವಾಪಸ್ಸು ನಿಮ್ ಲಾಕ್ ಮಾಡ್ಬಿಟ್ರು ಡೋರು ಚೆಕ್ ಅದೇ ಲಾಕ್ ಅయింది ಎಲ್ಲಿಂದ ಕರೆದೆ ಮೇಲಿಂದ ಕರ್ದ ಹೊರಗೆ ಬಂದು ಕರ್ದ ಹೆಂಗ್ ಓಡೋಗ್ಬಿಟ್ಟ ಕೆಳಗೆ ಬಂದು ಲಾಕ್ ಹಾಕೋಬಿಟ್ಟು ಒಳಗಡೆ ಒಳಗೆ ಹೋಗೋಣ ನಾನೇ ಲಾಕ್ ಹಾಕೊಂಡು ಒಳಗಡೆ ಬರ್ತಾನೆ ಅಂತ ಎಲ್ಲಿದ್ದಾಗ ಓಡೋಗ್ಬಿಟ್ಟ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಗಾಡಿಯಲ್ಲಿ ಬಂದಿದ್ನಾ ಗಾಡಿ చూడు అసలు తెలిసిపోతుంది ఒక్క నిమిషం ఉండు ಏನು స్టార్ట్ ಮಾಡ್ಕೊಳ್ಳೋದ ఇది చూద్దాం ఇప్పుడు ఎక్కడ పోతాడు అని పరిగెత్తే తెలుస్తుంది ఇది కానీ అది ఫేస్ కూడా నేను ఇప్పుడు ఈ మధ్య ఇక్కడ చూడలేదు నేను నైట్ తిరిగాడంటే ఇడే నైట్ తిరిగాడా ಓಡಾಡಿದ್ದೆ ನಾನು ಸಂಬಂಧಿಗೆ ಓಡಾಡ್ತಾ ಇದ್ದೀನಿ ಸಾಯಂಕಾಲ ಮಾತಾಡ್ತಾ ಇದ್ದೆ వచ్చినప్పుడు బయట అబ్బాయిలందరూ నిలబడి ఉన్నారు బండి తీసుకొని నేను వచ్చినప్పుడు 12 గంటలప్పుడు నేను వచ్చా కరెక్ట్ గా 12 గంటలకు వచ్చా బయట జనాలు ఉన్నారు నేనేంది మామూలుగా రోజు ఇట్లాగా క్లాజీలుగా ఉంటారు కదా నేను గమ్ముగా వచ్చేసి ఇంట్లో బైక్ రెండు బైక్ వచ్చి దిగారు ఎందుకంటే అడిగింది ఎవరో మా వాళ్ళు మాట్లాడుకుంటారు రోజు మాట్లాడుకుంటారు వాళ్ళు ఏమని అడిగాడు ఊళ్ళో మనం మాట్లాడుకునే వాళ్ళందరిని అడగలేం కదా నేను పొద్దున్న కూరగాయలు తేవాలని బైక్ కోసం బయటికి వెళ్ళా ಎರಡು ಮೂರು ನಿಮಿಷ ನೋಡು ನಿಧಾನಕ್ಕೆ వాడు లోపల డోర్ కూడా ఓపెన్ చేశాడంట ఇలాంటి డోర్ ఎలా ఓపెన్ చేసినాడు వాడు వీళ్ళు కూడా శబ్దం చేయలేదు ಅವಳಿಗೆ ಇದು ಮಾಡ್ಲಿಕ್ಕೆ ಸೌಂಡ್ ಬಂದಿತ್ತು ನಮ್ಗೆ ಏನು ಮಾಡಿಲ್ಲ ಅವನು ಸೌಂಡ್ ಏನೇ ಬಂದಿಲ್ಲ ఇంటికి రావచ్చు కదా మీరు వాడు బైక్ వచ్చినప్పుడు ఆమె అరిచే వరకు వాడు ఏం చేయలేదంట అంటే వీళ్ళు ఏం చేయలే లోపలికి పోయి లాక్ వేసుకోవాలి లాక్ తీసుకోవాలి ನನ್ನ ರೂಮ್ ಬ್ಲಾಕ್ ಹಾಕಿದ್ದೆ ಅಂತ ಒಳಗಡೆ నీళ్ళు లాక్ నీళ్ళు అసలు ఆ రూమ్ అని ఎట్లా తెలుసు